ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ವರ್ಷ ಶುಭಾಶಯಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ನಾವು ಚಿತ್ರರಂಗಕ್ಕೆ ಸ್ವಾಗತ ಹೇಳೋಣ. ಇದು ಅವರ ಮೊದಲನೇ ಸಿನಿಮಾ. ಸರ್, ನಿಮಗೆ ಸ್ವಾಗತ. ಚಿತ್ರರಂಗಕ್ಕೆ ಬರ್ತಾ ಇದ್ದೀರಾ. ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಉಳ್ಕೊಳ್ಳಿ, ಕನ್ನಡ ಸಿನಿಮಾಗಳನ್ನು ಮಾಡ್ತಾಯಿರಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಆ ಒಂದು ಭರವಸೆ ಮತ್ತು ನಮ್ಮೆಲ್ಲರಿಂದ ನಾವು ನಿಮ್ಮ ತಂಡದ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಆ ವಿಶ್ವಾಸ ಬರುತ್ತೆ, ನೀವು ಉಳ್ಕೋತೀರ, ನಿಮ್ಗೆ ಒಳ್ಳೆಯದಾಗಲಿ ಅಂತ ಮೊದಲಿಗೆ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಇನ್ನು ಫಾರೆಸ್ಟ್ ಸಿನಿಮಾದ ಬಗ್ಗೆ ನಮ್ಮ ಚಂದ್ರಮೋಹನ್ ಅವರಲ್ಲಿ ಇನ್ನೊಬ್ಬರು ಎಡಗಣ್ಣು ಬಲಗಣ್ಣು ಇವರಿಬ್ಬರು ಸತ್ಯ ಮತ್ತು ನಮ್ಮ ಅವರಿಬ್ಬರು ನಿಜವಾಗ್ಲೂ ನಮ್ಗೆ ಅವ್ರು ಬಂದು ಕತೆ ಹೇಳಿದಾಗೆ ಇದೊಂದು ಬೇರೆ ಥರದಲ್ಲಿ ಹೌದಪ್ಪ ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆ ಥರದೊಂದು ಕಾಡಿನ ಈಗೊಂದು ಒಳ್ಳೆ ಸೇಫ್ ಜಾಗ ಅಂತ ಅನ್ನಿಸ್ಬಿಡುತ್ತೆ ನಾಡಿನಲ್ಲಿರೋರಿಗೆಲ್ಲ. ಕಾಡಲ್ಲಿ ಏನೋ ಬಚ್ಚಿಕಕ್ಕೆ, ಇದು ಕಾಡಿಂದು ಉಳಿಸೋದಲ್ಲ, ಕಾಡಿನ ಅಳಿಸೋದು ಅಲ್ಲ ಕತೆ, ಇದು ಕಾಡಲ್ಲಿ ಬಚ್ಚಿಕ್ಕಿರೋ ಕತೆ ಇದು. ಅದನ್ನು ನಾವು ಅಮಾಯಕರಪ್ಪ ನಾವೆಲ್ಲ ನೋಡಿ ಹೆಂಗಿದ್ದೀವಿ. ನಾಲ್ಕು ಜನ ಗುರು ಇದರಲ್ಲಿ ಸ್ವಲ್ಪ ಚಾಲು ಇದ್ದಾನೆ. ಗುರು ಅಲ್ಲ, ಹೌದಾ? ಗುರು ಚೆನ್ನಾಗಿದ್ದಾರೆ. ಇನ್ನು ಪಾಪ 5 ಜನ ನಾವು ಅಮಾಯಕರು. ಇವರು ಗಂಡಸ್ರೇ ಒಂಥರ ಇವ್ರು ನಮ್ಮ ಜೊತೆಗೆ. ಪಾಪ ನಿಜವಾಗ್ಲೂ ಪಾಪನೇ. ಅಯ್ಯೋ ರಾಮನೆ, ಓಡಿದ್ದು ಮಾಡಿದ್ದು, ರೋಪ್ ಕಟ್ಕೊಂಡು ಎಗರಿದ್ದು ಬಿದ್ದಿದ್ದು, ಅಯ್ಯೋ ಸೂಪರ್, ಎಕ್ಸ್ಟ್ರಾರ್ಡಿನರಿ. ಅಮ್ಮ ನೀನು ಚೆನ್ನಾಗಿ ಮಾಡಿದ್ದೆ ಚಿಕ್ಕಣ್ಣ ಜೊತೆಗೆ, ಚೆನ್ನಾಗಿ ಮಾಡಿದ್ಯಾ. ಒಂದು ನಿಜವಾಗ್ಲೂ ಒಂಥರ ಎಲ್ಲರೂ ಫೋನ್ ಮಾಡಿಕೊಂಡು ಕತೆಗಳನ್ನ ಕೇಳಿಕೊಂಡು ಫಸ್ಟ್ ಬಂದು ಇಲ್ಲ ಚಿಕ್ಕಣ್ಣ ಒಪ್ಪಿದ್ದಾರೆ ಅಂತಂದರು. ಚಿಕ್ಕಣ್ಣಂಗೆ ಮಾಡಿದ್ರೆ ಚಿಕ್ಕಣ್ಣ ಚೆನ್ನಾಗದೆ ಒಪ್ಕೊಂಡಿದ್ದೀನಿ, ಚೆನ್ನಾಗದೆ ಅಂತಂದರು. ಚಿಕ್ಕಣ್ಣ ಆಯಿತು ಅಂತಂದರೆ ಚಿಕ್ಕಣ್ಣ ಒಪ್ಕೊಂಡ್ಬಿಡು ಸರ್ ಅಂತಂದರು ಅವರು ಡೈರೆಕ್ಟ್ರು. ಆಯಿತು ಅಂತ ಅನೀಶಿಗೆ ಫೋನ್ ಮಾಡಿದ್ವಿ. ಅನೀಶು ಇಲ್ಲ ಬೇರೆ ಥರ ಇದೆ ಅಂತಂದ್ರೆ ನಮ್ಮ ಗುರು ಅಂತ ಮೊದಲೇ ಫೋನ್ ಮಾಡ್ಬಿಟ್ಟು, ಅಣ್ಣ ಒಪ್ಕೊಂಡ್ರೆ ಕತೆನಾ ಅದು ಚೆನ್ನಾಗಿದೆ ಅಣ್ಣ. ಯಾವುದು ಗುರು ಅಂತಂದು, ಅದೇ ಕಾಡಿದೆ ಅಂತ ಕಾಡು ಅಂತ ಒಪ್ಕೊಂಡ್ವಿ ಅಂತ ಅಂದ್ವಿ. ಹೀಗೆ 4 ಜನನ ನಾವು ಅದನ್ನು ಮಾತಾಡ್ಕೊಂಡು ಯಾಕೆಂದರೆ ಅವ್ರು ಹೇಳಿದ್ದರಲ್ಲಿ ಯಾವುದೂ ಉತ್ಪ್ರೇಕ್ಷೆ ಇಲ್ಲ. ನಿಜವಾಗ್ಲೂ ಅವರೊಂದು 10-15 ವರ್ಷದಿಂದ ಅದನ್ನು ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು ನಮಗೆ. ಅದನ್ನು ಅಂದರೆ ನನಗೊಂದು ಸ್ವಲ್ಪ ಇದನ್ನು ಮಾಡೋದಕ್ಕೆ ನನಗೆ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಅನ್ನಿಸ್ತು. ಆ ಅನುಭವ ನಿಜವಾಗ್ಲೂ ನಮ್ಗೆ ಆಯಿತು ಎಲ್ಲರಿಗೂ. ಇದು ಎಕ್ಸ್ಪೀರಿಯೆನ್ಸ್ಡು ಮಾಡುವಂಥ ಕಥೆನೇ. ಯಾಕೆಂದರೆ ನಮ್ಗೆ ಅಷ್ಟು ಸುತ್ತಾಟ. ಅದು ಮಡಿಕೇರಿಗೆ ಕರ್ಕೊಂಡೋದ್ರು, ಅಲ್ಲಿ ಫಾರೆಸ್ಟ್ ಪರ್ಮಿಷನ್ ಸಿಗುತ್ತೆ. ಆಮೇಲಿಂದ ಸರ್ ನೀವು ಇಲ್ಲೇ ಇರಬೇಕು, ರೋಡಿಂದ ನೋಡಿ ಇಲ್ಲೇ ಇರಬೇಕು, ತುಂಬ ಡೀಪ್ ಆಗ್ಬಿಡಿ, ಯಾವ್ಯಾವ ಬರ್ತಾವೆಲ್ಲ ಪಾವುಗಳು ಅವೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತಂದರು. ಯಾವ ಡೀಪ್ಗೂ ಹೋಗಲ್ಲ, ಒಂದು ಕಡೆ ಎಲ್ಲ ನೋಡ್ತೀವಿ, ಕೊಳಕು ಮಂಡುಗಳೆಲ್ಲ ಸುತ್ತಾವೆ. ಅವ್ರು ನೋಡ್ಬಿಟ್ಟು ಡೈರೆಕ್ಟ್ರ್ ಬನ್ನಿ ನೋಡಿ ಅಂತ ಅಂದ್ಬಿಟ್ವಿ. ಎಲ್ಲ ಬಿದ್ದು ಇವ್ರು ಬಿದ್ದು ಒಳ್ಳಾಡ್ಬಿಟ್ಟಿದ್ದೀವಿ ಅದ್ರ ಮೇಲೆ. ಅವೇನೂ ಮಾಡಿರಲಿಲ್ಲ, ಆರಾಮಾಗೆ ಸೀನಲ್ಲೇ ಇನ್ನೇನು ನಾನೇನು ಅಯ್ಯೋ ರಾಮನೆ, ನಾನು ಇನ್ನು ಬೇರೆ ಕತೆ ಹೇಳ್ತಾ ಇದ್ದೀನಿ ಅಲ್ಲಿ. ಅಮ್ಮ ಸಿನಿಮಾದೇ ಕಣಮ್ಮ ನಾನು ಹೇಳ್ತಿರೋದು ಕಣಮ್ಮ, ಏನು ಆವುಗಳದ್ದು ಕತೆ ಹೇಳ್ತಾ ಇದ್ದೀನಿ ನಿಂದಲ್ಲ ಸಮೀರ್. ಅದು ಏನೂ ತೋರಿಸೋದು ನೋಡಿ ಅಂತ ನಿಜವೂ ಭಯ ಆಯಿತು. ಏನೂ ಆಗಲಿಲ್ಲ. ಅಯ್ಯ ಮತ್ತೇನೇನು ಡಮ್ಮಿ ಮಾಡಿಸಿದ್ವಾ? ಹ್ಞೂ ಸಹ ನಿಜವಲ್ಲ. ಮರಿಗಳೆಲ್ಲ ಪಾಪ ಮರಿಗಳು ದೊಡ್ಡದಿನ ಅಮ್ಮ ಬಂದಿರಲಿಲ್ಲ. ಬನ್ನಿ ಅಮ್ಮ ಬರೋಷ್ಟು ಹೊಂಟೋಗ್ಬಿಡೋಣ ಬನ್ನಿ ಅಂತೇಳಿ 3:30 ಖಾಲಿ ಮಾಡಿಬಿಟ್ವಿ. ಅವ್ರ ಅಮ್ಮ 5:00 ಬಂದಿರಬೇಕನೋ. ಬಂದ್ಬಿಟ್ವಿ 3:30 ಬಂದ್ಬಿಟ್ವಿ. ಪಾಪ ಎಲ್ಲ ಮರಿಗಳು ಇಷ್ಟಿದ್ವು, ಏನು ಯಾವನೂ ಸಾಯಿಸಲಿಲ್ಲ. ಎಲ್ಲ ಬಂದ್ಬಿಟ್ವಿ ಸೀದಾ ಬನ್ನಿ ಅಂತ. ಅವ್ರ ಅಮ್ಮ ಬರ್ತಾರೆ, ಅಮ್ಮನ ಜೊತೆ ಅಪ್ಪನೂ ಬರ್ತಾರೆ ಅಂದ್ಬಿಟ್ಟು ಬಂದ್ಬಿಟ್ವಿ. ಆ ಥರದಲ್ಲಿ ನಿಜವಾಗ್ಲೂ ಆಮೇಲಿಂದ ಒಂದು ಸಣ್ಣ ಚೇಳು ನೋಡಲಿಲ್ಲಪ್ಪ. ನಿಜವಾಗ್ಲೂ ನಾವು ಅಷ್ಟು ಫಾರೆಸ್ಟಲ್ಲೆಲ್ಲ ಮಾಡಿದ್ವಿ. ಒಂದು ರೀತಿ ಬೇರೆ ಥರದಲ್ಲಿ ಆ ಕಾಡಿನ ಅದು ನಿಗೂಡುತ್ತೆ. ಅದರಲ್ಲಿ ಏನು ಆಗುತ್ತೆ, ಏನೇನು ಬಚ್ಚಿಕೊಂಡಿದೆ. ಆಮೇಲೆ ಕಾಡು ಎಂಥವ್ರಿಗಿದು, ಅದು ಒಳ್ಳೆಯವ್ರಿಗೂ ಒಳ್ಳೆ ಕಾಡೆ, ಕೆಟ್ಟವ್ರಿಗಂತೂ ಈಗ ತುಂಬ ಅದ್ಭುತ ಕಾಡು. ಕೆಟ್ಟವ್ರಿಗೆ ಏನಲ್ಲ ಯಾರಿಗೂ ಸಿಗದಂಗೆ ಮಾಡಾಕ್ಬಿಡ್ಬೋದು. ಆ ಥರದ್ದು ಎಲ್ಲ ಏನು ಬೇಕಾದ್ರೆ ಮಾಡ್ಬೋದು. ಆ ಥರದ್ದೊಂದು ಕುತೂಹಲಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಅಷ್ಟು ಕೊಳ್ಳೆಗಾಲದಿಂದ ಶುರು ಮಾಡ್ತೀವಿ, ಸುಮಾರು ದಿನ ಕಾಡಲ್ಲಿ ಬದುಕ್ತೀವಿ. ಅದು ಆಮೇಲೆ ಅದು ದಕ್ಲಿಲ್ವಾ, ಪಡ್ಕೋಬಾರ್ದಾ, ಅದು ಹೆಂಗೆ, ಅದು ಸಮಾಜಕ್ಕೆ ಸೇರ್ಬೇಕಾ, ಯಾರಿಗೆ ಸೇರ್ಬೇಕು, ಅದೆಲ್ಲನೂ ಹೀಗೆ ಈ ಥರದ್ದು ಒಂದಷ್ಟು ಬಿಡ್ತಾರೆ. ಒಂದಷ್ಟು ಬಿಟ್ಬಿಟ್ಟು ಅದಕ್ಕೊಂದು ಇತ್ಯರ್ಥನ ಸಿನಿಮಾ ನೋಡಿದ್ಮೇಲೆ ನೀವೇ ತಗೊಳ್ಳಿ. ಪೂರ್ತಿ ನಾನು ಹೇಳ್ಬಿಟ್ಟು ಅಲ್ಲೇ ಲುಕ್ ಕೊಡ್ತಾವ್ರು ನನಗಾಗಲೇ ಅಂತ ಡೈರೆಕ್ಟ್ರು. ಇಲ್ಲ ಪೂರ್ತಿ ಹೇಳಲ್ಲ, ಯಾಕೆಂದರೆ ಪೂರ್ತಿ ಹೇಳಿದ್ರೆ ಏನು ತೊಂದರೆ ಇಲ್ಲ. ಅದು ನಿಜವಲ್ಲ, ನೀವೆಲ್ಲರೂ ಕೇಳುವಂಥ ನಮಗೆ ಇದೇನು ಮಿಲ್ಟ್ರಿ ಸೀಕ್ರೆಟ್ ಅಲ್ವಲ್ಲ. ಸಿನಿಮಾದ ಕೊನೆಗೆ ನಿಮ್ಗೊಂದು ಗೊತ್ತೇ ಆಗಲೇಬೇಕಲ್ಲ, ಅದೇನು ಎತ್ತ ಅಂದ್ಬಿಟ್ಟು ಇತ್ಯರ್ಥ ಆಗಲೇಬೇಕಲ್ಲ. ಹಾಗಾಗಿ ಒಂದು ನಿಜವಾಗ್ಲೂ ಹೊಸ ವರ್ಷಕ್ಕೊಂದು 25ನೇ ವರ್ಷಕ್ಕೊಂದು ಹೊಸ ಎಕ್ಸ್ಪೀರಿಯೆನ್ಸು, ಒಂದು ಹೊಸದು ಖುಷಿ ಕೊಟ್ಟಿದೆ. ಇಷ್ಟು ಮುಂದೆ ಅವಾಗ ಯಾಕೆಂದರೆ ಬೇರೆ ಥರದ ಪಾತ್ರಗಳೆಲ್ಲ ಮಾಡ್ಕೊಂಬಂದಿರ್ತೀವಿ. ಇದು ಒಂದು ಮಂತ್ರವಾದಿ ಮಾಡಿ ಒಂದಷ್ಟು ಮಂತ್ರಗಳು ಹೇಳಿಸ್ಬಿಟ್ಟು ಅದ್ಯಾವುದೋ ದಪ್ಪ ಪುಸ್ತಕನ ತಂದುಬಿಟ್ಟಿದ್ರು ಅವರು.